ಕೊಪ್ಪಳ ತಾಲೂಕಿನ ಅಂಧಳ ಗ್ರಾಮದಲ್ಲಿ ದಿನಾಂಕ 17/8/2025 ಭಾನುವಾರ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಜಯಂತ್ಯೋತ್ಸವ ಹಾಗೂ 79ನೇ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಸರಕಾರಿ ನೌಕರರಿಗೆ ಅಭಿನಂದನಾ ಕಾರ್ಯಕ್ರಮ ಮತ್ತು ಎಸ್ಎಸ್ಎಲ್ಸಿ ಹಾಗೂ ಪಿವಿಸಿಯಲ್ಲಿ ಉನ್ನತ ಶ್ರೇಣಿಯಲ್ಲಿ ಅಂಕ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದ ಆಯೋಜಕರಾಗಿ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಗೆಳೆಯರ ಬಳಗ ಅಂಧಳ ಇದರ ಮುಖಂಡರಾದ ಸೋಮಶೇಖರ್ ಪಿ ಶಹಾಪುರ್ ಹಾಗೂ ಯೋಗೇಶ್ ಬಡಗೇರ, ಅದೇ ರೀತಿ ಇನ್ನುಳಿದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಗೆಳೆಯರ ಬಳಗದ ಎಲ್ಲ ಪದಾಧಿಕಾರಿಗಳು, ಗ್ರಾಮದ ಹಿರಿಯರು, ಯುವಕ ಮಿತ್ರರು, ರಾಜಕೀಯ ನಾಯಕರು, ಗ್ರಾಮ ಪಂಚಾಯತ್ ಸದಸ್ಯರು, ಅಧ್ಯಕ್ಷರು ಭಾಗಿಯಾಗಿ ಮಳೆಯನ್ನು ಸಹ ಲೆಕ್ಕಿಸದೆ ತುಂಬಾ ವಿಶೇಷವಾಗಿ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಡೆಸಿಕೊಟ್ರು. ಈ ಒಂದು ಕಾರ್ಯಕ್ರಮಕ್ಕೆ ಶಿರಹಟ್ಟಿ ಶ್ರೀ ಜಗದ್ಗುರು ಫಕೀರೇಶ್ವರ ಮಠದ ಶ್ರೀ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದರು. ಅದೇ ರೀತಿ ಶ್ರೀಯುತ ಶ್ರೀ ಸಿದ್ಧ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳು, ಕನಕ ಗುರುಪೀಠ ಬಾದಿಮನಾಳ ಇವರು ಸಹ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ರು. ವಿಶೇಷವಾಗಿ ಅಂಧ್ರ ಗ್ರಾಮದಲ್ಲಿ ಓದಿ ಸರಕಾರಿ ನೌಕರರಾಗಿ ಸೇವೆ ಸಲ್ಲಿಸುತ್ತಿರುವಂಥ ಎಲ್ಲರಿಗೂ ವಿಶೇಷ ಸನ್ಮಾನ ಗೌರವವನ್ನು ನೀಡಿ ಕಾರ್ಯಕ್ರಮಕ್ಕೆ ಮೆರುಗು ತಂದರು. ಸರಕಾರಿ ನೌಕರರ ಮನದಾಳದ ಮಾತುಗಳು ಈಗಿನ ಯುವ ಪೀಳಿಗೆಗೆ ಮಾದರಿಯಾದವು. ಮಳೆಯನ್ನ ಲೆಕ್ಕಿಸದೆ ಕಾರ್ಯಕ್ರಮಕ್ಕೆ ಅಂಧ್ರಾಳ ಗ್ರಾಮದ ಎಲ್ಲ ಗುರು ಹಿರಿಯರು, ತಾಯಂದಿರು ಆಗಮಿಸಿ ಕಾರ್ಯಕ್ರಮವನ್ನು ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಗೆಳೆಯರ ಬಳಗ ಇವರ ಇಚ್ಛೆಯಂತೆ ನಡೆಸಿಕೊಟ್ರು. ಬೆಳಗಿನ ಜಾವ ಡೊಳ್ಳು ಕುಣಿತದ ಮೂಲಕ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನ ಮೆರವಣಿಗೆ ಮಾಡುವುದರ ಮೂಲಕ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಸಹ ಮಾಡಿದರು. ಸೋಮಶೇಖರ ಫಕೀರೇಶ್ ಮಾಸ್ತಿ ಗೋಪಾಲ್, ಫಕೀರೇಶ್ ದಾಸರ್, ಬೀರಪ್ಪ ಗಾಂಜಿ, ರಾಘು ಶಾಪೂರ್, ಶೇಖಪ್ಪ ಶಹಾಪುರ, ಶರಣಪ್ಪ ತಳವಾರ್, ಬಸವರಾಜ್ ಮಂಡಪ್ನವರ್ ಇವರುಗಳು ಕಾರ್ಯಕ್ರಮದ ಜವಾಬ್ದಾರಿಗಳ ಜೊತೆಗೆ ಕಾರ್ಯಕ್ರಮವನ್ನು ಸುಂದರವಾಗಿ ನಡೆಸಿಕೊಟ್ಟರು ಹಾಗೂ ವಿದ್ಯಾರ್ಥಿಗಳ ಪ್ರಾರ್ಥನಾ ಗೀತೆ ಸೊಗಸಾಗಿತ್ತು. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕನ್ನಡ ಸ್ಫೂರ್ತಿ ನ್ಯೂಸ್. ನಾನು ಗೋನಿ ಬಸಪ್ಪ ಕರ್ಕಿಹಳ್ಳಿ. ನಮಸ್ಕಾರ.